ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ, ಇವತ್ತು ತುಂಬಾನೇ ಸ್ಪೆಷಲ್ ಡೇ. ಎಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ವಿಮೆನ್ಸ್ ಡೇ ಅಲ್ವಾ. ಸೊ ವಿಮೆನ್ಸ್ ಡೇ ಸ್ಪೆಷಲ್ ಆಗಿ ವಿಮೆನ್ಸ್ ಬಗ್ಗೆ ಹೇಳ್ಬೇಕು ಅಂತ. ಸೊ ವಿಮೆನ್ ಬಂದ್ಬಿಟ್ಟು ಈಗಿನ ಕಾಲದಲ್ಲಿ ತುಂಬಾನೇ ಪರ್ಸನಲ್ ಲೈಫಲ್ಲಿ ಆಗ್ಲಿ ಪ್ರೊಫೆಷನಲ್ ಲೈಫಲ್ಲಿ ಆಗ್ಲಿ ತುಂಬಾನೇ ಬ್ಯಾಲೆನ್ಸ್ ಮಾಡ್ಕೊಂಡು ಚೆನ್ನಾಗಿ ಹೋಗ್ತಾ ಇದಾರೆ. ಪರ್ಸನಲ್ ಲೈಫ್ ನೋಡೋದಾಗ್ಲಿ, ಒಂದು ಎಳೆ ಮಗುವಾಗಿ ಹುಟ್ಟಿ ಮತ್ತೆ ಅವ್ರ ನಾರ್ಮಲ್ ಏಜಿಗೆ ಬಂದು ಮತ್ತೆ ಒಂದು ಮೆಚುರಿಟಿ ಬಂದ್ಮೇಲೆ ಲೈಫ್ ಆಗಿ, ಒಂದು ಮದರ್ ಆಗಿ, ಒಂದು ಗಾರ್ಡಿಯನ್ ಆಗಿ, ಒಂದು ಗಾರ್ಡಿಯನ್ ಏಂಜಲ್ ತರಾನೇ ಅವ್ರ ರೋಲ್ ನ ಪ್ಲೇ ಮಾಡ್ತಾರೆ. ಒಂದು ಅಜ್ಜಿ ರೋಲ್ ಬಂದ್ರು ಕೂಡ ಅವರು ಅಷ್ಟೇ ನಿಭಾಯಿಸ್ಕೊಂಡು ಹೋಗ್ತಾರೆ. ಅಷ್ಟು ಮೆಚುರಿಟಿ ಇರುತ್ತೆ. ಎಲ್ಲ ಹೆಣ್ಮಕ್ಳಿಗೂ ದೊಡ್ಡ ಸಲಾಮ್. ಅದೇ ಪ್ರೊಫೆಷನಲ್ ಲೈಫಲ್ಲಿ ಬಂದ್ರೆ, ಇವಾಗ ವುಮೆನ್ಗೆ ಹಳೆ ಕಾಲದಲ್ಲೆಲ್ಲ ನೋಡಿದ್ರೆ ಒಂದು ಈ ಫೀಲ್ಡ್ ಅಲ್ಲಿ ಮಾತ್ರ ವುಮೆನ್ಸ್ ಇರಬೇಕು ಅಂತಿತ್ತು. ಬಟ್ ಈಗ ಎಲ್ಲಾ ಕ್ಷೇತ್ರಗಳಲ್ಲೂ ವಿಮೆನ್ ನ ನೀವು ನೋಡ್ಬೋದು. ಪೈಲಟ್ ಆಗಿ ಗಂಡಸ್ ಮಾತ್ರ ಇರ್ತಾ ಇದ್ರು ಮುಂಚೆ. ಬಟ್ ಇವಾಗ ವಿಮೆನ್ ಒಂದು ಪೈಲಟ್ ಆಗಿ, ಒಂದು ಡಾಕ್ಟರ್ ಆಗಿ, ಒಂದು ನರ್ಸ್ ಆಗಿ, ಒಂದು ಟೀಚರ್ ಆಗಿ ಎಲ್ಲಾ ಕ್ಷೇತ್ರದಲ್ಲೂ ನಮ್ ಹೆಣ್ಮಕ್ಳು ಎತ್ತಿದ ಕೈಯಲ್ಲಿದ್ದಾರೆ. ಸೊ ನನಗೆ ಒಂದು ಹೆಣ್ಣಾಗಿರೋಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಐ ಆಮ್ ಪ್ರೌಡ್ ಟು ಬಿ ಎ ಗರ್ಲ್. ಇವತ್ತು ವುಮೆನ್ಸ್ ಡೇ ಸ್ಪೆಷಲ್ ಆಗಿ ನಮ್ಮಮ್ಮಗೆ ಕೇಕ್ ಮಾಡಿ ನನ್ನ ಕೈಯಲ್ಲಿ, ಯಾವಾಗ್ಲೂ ನಮ್ಮಮ್ಮನ ಕೈ ಅಡುಗೆ ತಿಂತೀವಲ್ಲ, ಯಾವಾಗ್ಲೂ ನನಗೆ ಕೇಕ್ ಇಷ್ಟ ಅಂದ್ರೆ ನಮ್ಮಮ್ಮ ನನಗೆ ಮಾಡಾಕ್ತಾರೆ. ಸೊ ಇವತ್ತಿನ ಸ್ಪೆಷಲ್ ಆಗಿ ನಮ್ಮಮ್ಮಗೆ ನಾನು ಕೇಕ್ ಮಾಡೋಣ ಅಂತಿದ್ದೀನಿ. ಆ ವಿಡಿಯೋ ನಿಮಗೆ ಏನೇನೆಲ್ಲ ಪ್ರಾಸೆಸ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕೇಕ್ಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಶಾಪಿಂದ ತಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಎಲ್ಲ ಐಟಮ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟಿಂದ ಇವತ್ತು ನಾನು ಕೇಕ್ ಮಾಡ್ತಾ ಇದ್ದೀನಿ. ಓಕೆ, ನಿಮಗೂ ತೋರಿಸ್ತೀನಿ ಬನ್ನಿ. ಬೇಕಾಗಿರುವ ಸಾಮಗ್ರಿಗಳು ಯಾವ್ದ್ಯಾವುದು ಅಂತ. ಸೊ ತುಂಬ ಸಿಂಪಲ್ಲಾಗಿ ಬರೀ ಬ್ರೆಡ್, ಶುಗರ್ ಮತ್ತು ನನ್ನ ಹತ್ರ ವೆನಿಲಾ ಎಸೆನ್ಸ್ ಇದೆ. ಸೊ ನಾನು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊತೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಇದನ್ನ ಆಪ್ಷನಲ್ ಆಗಿ ನೀವು ಇಟ್ಕೊಬೋದು. ಸೊ ನೋಡಿ, ಸ್ವಲ್ಪ ತುಪ್ಪ ಬೇಕಿರೋರು ತುಪ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಕೂಡ ಆಪ್ಷನಲ್ಲೇ. ಮತ್ತು ಎಗ್ ಕಂಪಲ್ಸರಿ 2 eggs ಮತ್ತು ಹಾಲು. ನೀವು ಯಾವ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡ್ತೀರೋ ಅದ್ರ ಬೇಸ್ಡಾಗಿ ಹಾಲನ್ನ ಕೂಡ ತೊಗೊಬೇಕು. ಇಷ್ಟು ಐಟಮ್ಸಲ್ಲಿ ಇವತ್ತು ಸಿಂಪಲ್ಲಾಗಿ ಕೇಕ್ ಮಾಡೋದು ಹೆಂಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಆದಮೇಲೆ ಏನೇನು ಪ್ರಾಸೆಸ್ ಅಂದರೆ ನಾನು ತೋರಿಸ್ತೀನಿ. ಅಷ್ಟರೊಳಗೆ ಬ್ರೆಡ್ನ ಕೂಡ ಕಟ್ ಮಾಡ್ಕೊಳ್ಳೋಣ. ಓಕೆನಾ? ಜಾರ್ಗೆ ಬ್ರೆಡ್ನ ಈ ಥರ ಪೀಸ್ ಮಾಡಿ ಬ್ರೇಕ್ ಮಾಡಿ ಹಾಕ್ಕೊಳ್ಳಿ. ಓಕೆನಾ? ಮಿಕ್ಸಿಗೆ ಬ್ರೇಕ್ ಮಾಡಿರುವಂತಹ ಬ್ರೆಡ್ ಪೀಸಸ್. ಸೊ ನೋಡಿ, ಎಗ್ ಮತ್ತು ಬ್ರೆಡ್ನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಮಿಲ್ಕ್, ಸೊ ಸಾಕು ಅನಿಸುತ್ತೆ. ಸೊ ಕ್ವಾಂಟಿಟಿ ತಕ್ಕನಾಗೆ ಹಾಕ್ಕೊಳ್ಳಿ. ಸ್ವಲ್ಪ ಶುಗರ್ ಸೇರಿಸ್ಕೊಳ್ಳಿ. ಓಕೆನಾ? ಸ್ವೀಟ್ನೆಸ್ಗೋಸ್ಕರ. ಸಪೋಸ್ ಇದರಲ್ಲಿ ಸ್ವೀಟ್ ಇಲ್ಲ ಮಿಲ್ಕ್ ಕಮ್ಮಿ ಅನಿಸಿದ್ರು ಮಿಕ್ಸಿಯಲ್ಲಿ ಹಾಕೊಂಡಾದ್ಮೇಲೆ ನೀವು ಹಾಕೊಬೋದು. ಸೊ ವೆನಿಲಾ ಎಸೆನ್ಸ್ ಹಾಕ್ಕೊಂಡ್ರೆ, ಏನಕ್ಕೆ ವೆನಿಲಾ ಎಸೆನ್ಸ್ ಹಾಕೋದು ಅಂದರೆ ಇದು ಆಪ್ಷನಲ್, ಮಾತ್ರ ಇಲ್ಲನೇ ಬೇಡ. ಸೊ ವೆನಿಲಾ ಎಸೆನ್ಸ್ ಒಂಚೂರು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ ಕೇಕ್ಗೆ, ಮತ್ತು ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನ ನಾನು ಗ್ರೈಂಡ್ ಮಾಡ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಆಗಿದೆ ಪೇಸ್ಟ್. ಸೊ ಇವಾಗ ಒಂದು ಕಡೆ ಶುಗರ್ ಸಿರಮ್ನ ನಾವು ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ. ಶುಗರ್ ಸಿರಪ್ ರೆಡಿ ಆಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು. ಇದು ಒಂದು ಸತಿ ಸೆಟ್ ಆದಮೇಲೆ ಇದ್ರ ಮೇಲೇ ನಾವು ಕೇಕ್ಗೆ ಪ್ರಿಪೇರ್ ಮಾಡ್ಕೊಂಡಿಂಥ ಮಿಶ್ರಣನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ? ಆಲ್ಮೋಸ್ಟ್ ಶುಗರ್ ಸಿರಪ್ ರೆಡಿ ಇದೆ. ಸೊ ಈ ಪಾತ್ರೆಯಲ್ಲಿ ಶಿಫ್ಟ್ ಮಾಡ್ಕೊಳ್ಳೋಣ. ನಾನು ಕಮ್ಮಿ ಕ್ವಾಂಟಿಟಿಯಲ್ಲಿ ಕೇಕ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ಚಿಕ್ಕ ಬೌಲನ್ನ ತೊಗೊಂಡಿದ್ದೀನಿ. ಶುಗರ್ ಸಿರಪ್ನ ಈ ಬೌಲಿಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈಗ ಈ ಮಿಶ್ರಣನ ಇದರೊಳಗೆ ಹಾಕ್ಕೊಳ್ಳೋಣ. ಏನಾದರೂ ಟಾಪಿಂಗ್ ಬೇಕಾದರೂ ಕೂಡ ಅದನ್ನ ಹಾಕೊಬೋದು ನೀವು. ಚಾಕ್ಲೇಟ್ ಆಗಲಿ ಇಲ್ಲ ಏನಾದರೂ ಆಗಲಿ. ಸೊ ಓಕೆ, ನೀವು ಫ್ರೆಂಡ್ಸ್ ಬರ್ತಾ ಇದ್ದಾರೆ, ಮಾಡಾದ್ಮೇಲೆ ಬರ್ತಿದ್ದೀರಾ. ನಾನು ಹಿಂಗೆ ಇಟ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಹೆಂಗೆ ಮಾಡಲಿ ಆ ಥರ ಗೊತ್ತು. ಸೊ ಸ್ವಲ್ಪ ಅದ್ರ ಮೇಲೆ ಬೇಕಾದರೆ ಘೀ ಹಾಕ್ಕೊಳ್ಳಿ. ಸೊ ಅವಾಗ ಇನ್ನೂ ಒಳ್ಳೆ ಟೇಸ್ಟ್ನ ಕೊಡುತ್ತೆ. ಸೊ ಗೈಸ್, ಹಿಂಗೆ ಇಟ್ಕೊಂಡ್ರೆ ಇನ್ನೂ ಈಸಿ ಆಗುತ್ತೆ. ಸೊ ಇದನ್ನು ಇದ್ರ ಮೇಲೆ ಇಟ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳೋಣ. ಇವಾಗ ಇದ್ರ ಮೇಲೆ ಏನು ಕ್ಲೋಸ್ ಮಾಡಲಿ, ಅದ್ರಲ್ಲಿ ಕ್ಲೋಸ್ ಮಾಡಲಿ. ಇದರಲ್ಲಿ ಏನಾಗಲ್ಲ, ತುಪ್ಪ ಎಷ್ಟು ಹಾಕಿದ್ರೂ ಕಮ್ಮಿನೇ, ಸೊ ಗೈಸ್, ಇದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡ್ಕೊಂಡಾಗ, ಸೊ ಇಲ್ಲಿ ವಾಟರ್ ಅನ್ನೋದು ಹಾಕಿದ್ದೀವಲ್ಲ, ಸೊ ಅದ್ರ ಒಳಗೆ ಹೋಗ್ದಿರ ಇರುತ್ತೆ. ಸೊ ಇದು ಲಿಡ್ನ ಈ ಥರ ಕ್ಲೋಸ್ ಮಾಡ್ಕೊತೀನಿ. ಸೊ ಅದಾದಮೇಲೆ ಕುಕ್ಕರ್ ಅದ್ರ ಮೇಲೆ ಇಡ್ತೀನಿ. ಸೊ ಪಾತ್ರೆಯಲ್ಲೂ ಮಾಡ್ಕೊಬೋದು, ಬಟ್ ಇನ್ನೂ ಈಸಿ ವೇಯಲ್ಲಿ ಮಾಡ್ಕೊಳ್ಳೋದಾದರೆ ಕುಕ್ಕರಲ್ಲಿ ನಾನು ಬೆಸ್ಟ್ ಸಜೆಸ್ಟ್ ಮಾಡ್ತೀನಿ. ಕುಕ್ಕರಲ್ಲಿ ಮಾಡೋದು ಬೆಸ್ಟ್ ಅಂತ.
ಸೊ ಇದನ್ನ ಒಂದು 20 to 15 ಮಿನಿಟ್ಸ್ ಬಿಟ್ಟು ನೋಡೋಣ. ಇವಾಗ ತೆಗಿತಾ ಇದ್ದೀನಿ. ಸೊ ನೋಡಿ ಈ ಥರ ಬಂದಿರುತ್ತೆ. ಸೊ ಕೇಕ್ ಫೈನಲಿ ಕೇಕ್ ರೆಡಿ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಡನ್ ಬೈ ಶ್ರೇಯ. ನಮ್ಮಮ್ಮ ಬಂದಮೇಲೆ ನಮ್ಮಮ್ಮಗೆ ಸರ್ಪ್ರೈಸ್ ಕೊಡೋಣ ಹಿಂಗೆ ಕೇಕ್ ಹೆಂಗಿತ್ತು ಅನ್ನೋದನ್ನು. ಚಡಾ ಅಂಟಿಲ್ ಲೆಟ್ಸ್ ಟೇಕ್ ಹಿಯರ್. ಬನ್ನಿ ಕೇಕ್ ಕೊಟ್ಟು ನಮ್ಮ ಮಮ್ಮಿಗೆ ಸರ್ಪ್ರೈಸ್ ಮಾಡೋಣ. ಚೆನ್ನಾಗಿ ಬರ್ತಾ ಇದೆಯಾ? ವಾಲಿಬಾಲ್ ಹೆಸರು ಹೊಡ್ತಾ ಇದೆ ನೋಡಿ ನಮ್ಮ ಮಮ್ಮಿ. ಹ್ಯಾಪಿ ವುಮೆನ್ಸ್ ಡೇ ಮಮ್ಮಿ. ಲವ್ ಯು. ಬಾ ಕುತ್ಕೋ. ಸೊ ನಾನು ನಿನಗೆ ಇವತ್ತು ವುಮೆನ್ಸ್ ಡೇ ಸ್ಪೆಷಲ್ಗೆ ಏನೋ ಮಾಡಿದ್ದೀನಿ. ಏನಂತ ಕಂಡಿಡಿ? ಏನು ಮಾಡಿದ್ದೀಯ? ಬಿರಿಯಾನಿ? ಬಿರಿಯಾನಿ ಇಲ್ಲ, ಬೇರೆ ಟೈಮ್ ಮಾಡಬೇಕು. ಇದು ಸ್ಪೆಷಲ್ ಇವೆಂಟ್ಗೆ ಸ್ಪೆಷಲ್ ಆಗಿ ಏನಾದ್ರು ಮಾಡಬೇಕು. ಏನು ಬಿರಿಯಾನಿ? ಐ ಲವ್ ಯು ಮಮ್ಮಿ. ಓಪನ್ ಮಾಡು. ಓ ಸ್ವೀಟು ಕೇಕ್, ಪುಡ್ಲಿಂಗ್ ಕೇಕ್. ಪುಟ್ಲಿಂಗ್ ಕೇಕ್ ಚೆನ್ನಾಗಿದೆ. ಕಟ್ ಮಾಡು. ಏನು ಬರ್ತಡೇನಾ ಕಟ್ ಮಾಡೋಕ್ಕೆ? ವುಮೆನ್ಸ್ ಡೇ ಸ್ಪೆಷಲ್ ನಾನೇ ಫಸ್ಟ್ ಟೈಮ್ ಹಿಂಗೆ ಮಾಡಿದ್ದೀನಿ. ಪ್ರತಿ ಸತಿ ನೀನು ಮಾಡ್ತಿದ್ದೆ, ಇವಾಗ ನಾನು ಮಾಡಿದ್ದೀನಿ. ಇದು ತಗೊಂಡ್ಬರ್ತೀನಿ. ಇದು ಬ್ರೆಡ್ಡಲ್ಲಿ ಮಾಡ್ತಾರಲ್ಲ ಅತ್ತಾನೆ. ಚಲೋ ಬರ್ತಡೇ ಇದು ಇವಾಗ ಏನು ಬರ್ತಡೇನಾ? Happy Women's Day to the strongest woman in the world. Whatever I am today because of her. First now, Happy Women's Day. Thank you. Thank you. Love you. ಇನ್ನೂ ಬೇಕಾದ್ರೆ ನೀನೇ ತಗೋ ತಿನ್ನು. ಪ್ಲೀಸ್ ಪಾಪ ನಮ್ಮಮ್ಮ ಇವಾಗ ತಾನೇ ಕೆಲಸ ಮಾಡ್ಬಿಟ್ಟು ಸುಸ್ತಾಗಿ ಬಂದಿದ್ದಾರೆ. ಪಾಪ ತುಂಬಾ ಕಷ್ಟಪಡ್ತಾರೆ ನಮ್ಮ ಮಮ್ಮಿ ಅಂತೂ. ಏನು ಕೆಲಸ ಮಾಡ್ತಾರೆ ಅನ್ನೋದನ್ನ ನಾನು ಒಂದು ಟೈಮ್ ಬಂದಾಗ ಹೇಳ್ತೀನಿ. ಸೊ ಬೇರೆ ವೀಡಿಯೋಸಲ್ಲಿ ನಾನು ನಿಮಗೆ ಹೇಳ್ತೀನಿ ಏನು ಕೆಲಸ ಮಾಡ್ತಾರೆ, ಎಷ್ಟು ಕಷ್ಟಪಡ್ತಾರೆ, ಎಷ್ಟೋ ತನಕ ಕೆಲಸ ಮಾಡ್ತಾರೆ ಎಲ್ಲದನ್ನೂ ಬೇರೆ ವಿಡಿಯೋಲ್ಲಿ ಹೇಳ್ತೀನಿ. ತುಂಬ ಟಯರ್ಡ್ ಆಗಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದಾರೆ ವಿಡಿಯೋ ಇವತ್ತು ಬೇಡ, ಬೇರೆ ದಿವಸ ಮಾಡೋಣ. ಬಟ್ ನಾವು ಹೆಂಗಿದ್ರು ಅದನ್ನು ತೋರಿಸ್ಕೊಂಡ್ರೇ ಚೆನ್ನಾಗಿರುತ್ತಲ್ವ. ಸೊ ಅಷ್ಟೇ, ಅವ್ರು ಕಷ್ಟಪಟ್ಟು ಬಂದಾಗಲೇ ನಾವು ಸರ್ಪ್ರೈಸ್ ಮಾಡಬೇಕು. ಓಕೆನಾ? ರೆಡಿಯಾಗಿ ಬಂದಾಗ ಸರ್ಪ್ರೈಸ್ ಮಾಡಿದ್ರೆ ಒಂದು ಮಜಾ ಇರೋಲ್ಲ. ಓಕೆನಾ? ಸರ್ಪ್ರೈಸ್ ಆಯ್ತಾ ಮಮ್ಮಿ? ಎಕ್ಸ್ಪೆಕ್ಟ್ ಮಾಡಿದ ನಾನು ಈ ಥರ ಎಲ್ಲ ಮಾಡ್ತೀನಿ ಅಂತ? ಇಲ್ಲ ಇಲ್ವಾ? ಸೊ ಏನಾದರೂ ಹೇಳಕ್ಕಿದೆಯಾ? ಎಲ್ರಿಗೂ ವಿಶ್ ಮಾಡಿಬಿಡು ಮಮ್ಮಿ. ಹ್ಯಾಪಿ ವುಮೆನ್ಸ್ ಡೇ ಎಲ್ಲರಿಗೂ. ಓಕೆ ಎವ್ರಿ ಒನ್, ಟೇಕ್ ಕೇರ್, ಬಾಯ್. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಒನ್ಸ್ ಅಗೇನ್ ವಿಶ್ ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ ದ ಸ್ಟ್ರಾಂಗೆಸ್ಟ್ ವುಮೆನ್ಸ್ ಇನ್ ದ ವರ್ಲ್ಡ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.